ರಾಜಧಾನಿ ಬೆಂಗಳೂರಿನ ಜನವಸತಿ ಪ್ರದೇಶದಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಬ್ಯಾಡರಹಳ್ಳಿಯಲ್ಲಿ ಪಾರ್ಕ್ ಒಂದರ ಸಮೀಪ ಚಿರತೆಯ ಓಡಾಟ ಕಾಣಸಿಕ್ಕಿದೆ. ಜನವಸತಿ ಪ್ರದೇಶಕ್ಕೆ ನುಗ್ಗಿರೋದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ನಿನ್ನೆ ರಾತ್ರಿ ಬ್ಯಾಡರಹಳ್ಳಿಯಲ್ಲಿ ಚಿರತೆ ಓಡಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳಗ್ಗೆ ಜನ ವಾಕಿಂಗ್ಗೆ ಅಂತ ಪಾರ್ಕಿಗೆ ಬಂದಾಗ ಆಗಲೂ ಕೂಡ ಚಿರತೆ ಕಾಣಿಸಿಕೊಂಡಿದೆ. ಸದ್ಯ ಅರಣ್ಯ ಇಲಾಖೆಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ, ಸಿಸಿಟಿವಿ ದೃಶ್ಯಗಳಿವು. ನಿನ್ನೆ ರಾತ್ರಿ ಚಿರತೆ ಓಡಾಡಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇದ್ದೀರಿ. ಸದ್ಯ ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಚಿರತೆ ಓಡಾಡ್ತಾ ಇದೆ ನಮ್ಮ ಮನೆಯ ಸುತ್ತಮುತ್ತ ಅನ್ನೋದು. ಬೆಳಗ್ಗೆ ಇವತ್ತು ವಾಕಿಂಗ್ ಬಂದವರು ಕೂಡ ನೋಡಿದ್ದಾರಂತೆ ಚಿರತೆಯನ್ನ. ಪಾರ್ಕ್ ಸುತ್ತಮುತ್ತ ಓಡಾಡ್ತಾ ಇರೋದನ್ನು ಗಮನಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೆಂಗಳೂರಿನ ಹಲವೆಡೆ ಈ ರೀತಿ ಚಿರತೆ ಕಾಣಿಸಿಕೊಂಡಂತ ಘಟನೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ಬೋನ್ ಇಟ್ಟು ಬಲೆ ಹಾಕಿ ಚಿರತೆಯನ್ನ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಡಲಾಗ್ತಾ ಇತ್ತು. ಈಗ ಮತ್ತೊಂದು ಚಿರತೆ ಜನವಸತಿ ಪ್ರದೇಶದಲ್ಲಿ ಓಡಾಡ್ತಾ ಇರೋದು. ಇದನ್ನು ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಸದ್ಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಲೆ ಮತ್ತು ಬೋನನ್ನು ಬಳಸಿ ಚಿರತೆಯನ್ನು ಹಿಡಿಯುವಂತ ಪ್ರಯತ್ನದಲ್ಲಿದ್ದಾರೆ. ಸಾಮಾನ್ಯವಾಗಿ ಚಿರತೆ ಜನವಸತಿ ಪ್ರದೇಶಕ್ಕೆ ಆಹಾರ ಹುಡುಕೊಂಡು ಬರುತ್ತೆ. ಚಿರತೆಗೆ ಈ ಬೀದಿ ನಾಯಿಗಳು ನೆಚ್ಚಿನ ಆಹಾರ. ಸೊ ಬೀದಿ ನಾಯಿಯನ್ನ ಬೇಟೆಯಾಡೋದಕ್ಕೆ ಅಂತ ಜನವಸತಿ ಪ್ರದೇಶಕ್ಕೆ ನುಗ್ಗುತ್ತೆ ಚಿರತೆ. ಸೊ ಈಗಲೂ ಕೂಡ ಅದೇ ರೀತಿಯಾಗಿರೋದು. ಜನವಸತಿ ಪ್ರದೇಶದಲ್ಲಿ ಪಾರ್ಕ್ ಒಂದರ ಸುತ್ತಮುತ್ತ ಚಿರತೆ ಓಡಾಡ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬ್ಯಾಡರಹಳ್ಳಿ ಪಾರ್ಕ್ ಒಂದರ ಸಮೀಪ ತುರಹಳ್ಳಿ ಫಾರೆಸ್ಟ್ ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಚಿರತೆಗಳಿದ್ದಾವೆ. ಇವು ಆಗಾಗ ಜನವಸತಿ ಪ್ರದೇಶಕ್ಕೆ ಬರುತ್ತೆ. ಸದ್ಯ ಅಂಥದ್ದೇ ಒಂದು ದೃಶ್ಯವನ್ನ ನೀವು ನೋಡ್ತಾ ಇರೋದು. ಚಿರತೆ ಬೆಳಗಿನ ಜಾವ 3:50 ಒಬ್ಬ ಎಂಪ್ಲಾಯಿ ಪ್ರದೀಪ್ ಅಂತ ಇಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಸೊ ಅವರು ಹೋಗ್ಬೇಕಾದ್ರೆ ಈ ರೋಡಲ್ಲಿ ಕಾಣಿಸ್ಕೊಂಡಿದೆ. ಅವ್ರು ಹೆದರ್ಕೊಂಡು ನಮಗೆ ಬಂದು ತಿಳಿಸಿದ್ದಾರೆ. ನಾವು CC ಕ್ಯಾಮ್ರಾ ಚೆಕ್ ಮಾಡಿದಾಗ ಈ ಕಡೆ 3:50 ಈ ಥರ ಬಂದಿದೆ. ತಿರ್ಗಾ 4:20 ಚಂದ್ರಣ್ಣ ಮನೆ ಇದೆ, ಆ ಮನೆಯಿಂದ ಜಂಪ್ ಹಾಕಿದೆ. ಮಳೆ ಹೋಗಿಲ್ಲ, ಆಚೆ. ಆತಂಕ ಅಂದರೆ ಈಗ ನೋಡಿ ಎಲ್ಲರಿಗೂ ಭಯ ಇರುತ್ತೆ. ಮಕ್ಕಳು ಓಡಾಡ್ತಾ ಇರ್ತಾರೆ, ವಯಸ್ಸಾದವ್ರು ಬರ್ತಾ ಇರ್ತಾರೆ. ವಾಕಿಂಗ್ ಬೆಳಗಿನ ಜಾವ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅಲ್ಲೇ. ಯಾಕೆಂದರೆ BL ಹೋಟೆಲ್ವಾ ಇದು, ಭಾರತ್ ನಗರದಲ್ಲಿ ಜನ ತುಂಬ ಓಡಾಡ್ತಾರೆ ಇಲ್ಲಿ. ಅದರಿಂದ ಸ್ವಲ್ಪ ಭಯ ಇದೆ. ಬೇಗ ಖಂಡಿತ ಇಲ್ಲ, ತುಂಬ ಕಾಣಿಸ್ಕೊಂಡಿದೆ. ಇಲ್ಲಿ ಕಾಣಿಸ್ಕೊಂಡಿರೋದು ಫಸ್ಟ್ ಟೈಮ್ ಇಲ್ಲಿ ಪಾರ್ಕ್ ಒಳಗೆ. ಇಲ್ಲಿ ಅಂದ್ರೆ ವಯಸ್ಸಾಗಿರೋರು ವಾಕಿಂಗ್ ಮಾಡೋದು ಜಾಸ್ತಿ ಇಲ್ಲಿ. ಯಾಕೆಂದರೆ ಗಾಂಧಿ ಪಾರ್ಕ್ ಇಲ್ಲೇ ಇರೋದ್ರಿಂದ ಸಮಸ್ಯೆ ಆಗುತ್ತೆ. ಅದಕ್ಕೆ ನೈಟ್ ಬೆಳಗ್ಗೆ ಕಾಣಿಸ್ಕೊಂಡಿದೆ. ಎಲ್ಲ ವಿಷಯ ಕೊಟ್ಟಾದ್ಮೇಲೆ ಎಲ್ಲರಿಗೂ ಮುಂದೆ ಅರಣ್ಯ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ದಾರೆ. ಎಲ್ಲ ಚಿರತೆ ಹಿಡಿಯೋಕೆ ಬಂದಿದ್ದಾರೆ. ಇವಾಗ ಅದೇ ಅರಣ್ಯ ಇಲಾಖೆಯವರು ಬಂದು ದಯವಿಟ್ಟು ಚಿರತೆಯನ್ನು ಹಿಡಿಬೇಕೆಂದು ಮನವಿ, ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಸದ್ಯ ಏನಾಗ್ತಾ ಇದೆ? ಅರಣ್ಯ ಘಟಕದವರು ಸ್ಥಳಕ್ಕೆ ಆಗಮಿಸಿದ್ದಾರಾ? ಬೋನನ್ನ ಇಟ್ಟು ಹೋಗಿದ್ದಾರಾ ಅಥವಾ ಕಾರ್ಯಾಚರಣೆ ಏನಾದರೂ ಆಗ್ತಾ ಇದೆಯಾ? ರಕ್ಷತ್, ನಾನೇನು ನಿಂತಿದ್ದೀನಿ ಇದೇ ಒಂದು ಪ್ರದೇಶದಲ್ಲಿ. ಇವತ್ತು ಬೆಳಗಿನ ಜಾವ 3 ಗಂಟೆ ಮತ್ತು 3 ಗಂಟೆಯಿಂದ 3:50 ಕೂಡ ಚಿರತೆ ಓಡಾಡಿರುವಂತಹ ಪ್ರದೇಶ ಇದು. ಇದು ಬ್ಯಾಡರಹಳ್ಳಿಯ ಪಕ್ಕದಲ್ಲಿರುವಂತಹ ಭಾರತ್ ನಗರ. ಈ ಒಂದು ಭಾರತ್ ನಗರದಲ್ಲಿರುವಂತಹ ಈ ಮುಖ್ಯ ರಸ್ತೆಯ ಮೂಲಕವೇ ಚಿರತೆ ಹಾದು ಜಂಪ್ ಮಾಡಿ ಈ ಒಂದು ಪಾರ್ಕ್ನ ಒಳಗಡೆ ಹೋಗಿದೆ. ಸರಿಸುಮಾರು 40 ನಿಮಿಷಗಳ ಕಾಲ ಚಿರತೆ ಓಡಾಟ ಈ ಒಂದು ಭಾಗದಲ್ಲಾಗಿರುವಂಥದ್ದು CCTVಯಲ್ಲೂ ಕೂಡ ಸೆರೆಯಾಗಿದೆ. ಈಗ ನೋಡ್ತಾ ಇದ್ದೀವಿ, ಜನರು ಕೂಡ ಈ CCTV ದೃಶ್ಯಗಳನ್ನು ನೋಡಿದ ನಂತರದಲ್ಲಿ ಎಲ್ಲರೂ ಕೂಡ ಗಾಬರಿಯಾಗಿ ತಮ್ಮ ಏರಿಯಾ
ಏರಿಯಾದಲ್ಲಿ ಚಿರತೆ ಬಂದಿದೆ, ನಾಳೆಯಿಂದ ಓಡಾಡಬೇಕಾ ಬೇಡವಾ ಅನ್ನೋ ಒಂದು ಆತಂಕದಲ್ಲಿ ಜನ ಕೂಡ ಓಡಾಡ್ತಿರುವಂಥದ್ದು. ಇನ್ನು ಇವತ್ತಿನ ಬೆಳಗಿನ ಜಾವ 3:50 ಸುಮಾರಿಗೆ ಚಿರತೆ ಈ ರಸ್ತೆನ ಕ್ರಾಸ್ ಮಾಡುವಂತಹ ಸಂದರ್ಭದಲ್ಲಿ ಇದೇ ಲೇಔಟ್ನ ನಿವಾಸಿಯೊಬ್ಬರು ಆ ಚಿರತೆಯನ್ನ ನೋಡಿ ಎದ್ದೋ ಬಿದ್ನೋ ಅಂತ ಹೇಳಿ ಓಡಿ ಹೋಗಿರುವಂತಹ ದೃಶ್ಯಗಳು ಕೂಡ CCTV ಕೂಡ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಈ ಒಂದು ಪಾರ್ಕ್ನೊಳಗೆ ಹೋಗಿ ಆ ಚಿರತೆಯನ್ನು ಹುಡುಕಾಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಚಿರತೆಯನ್ನ ಸೆರೆ ಹಿಡಿಯುವಂತಹ ವಿಶೇಷ ಪಡೆ ಕೂಡ ಸ್ಥಳಕ್ಕೆ ಬಂದು ಆ ಒಂದು ಚಿರತೆ ಇದೆಯಾ ಇಲ್ಲವೋ ಅನ್ನೋದ್ರ ಬಗ್ಗೆ ಕೂಡ ಏನು ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಜನರನ್ನ ಬೇರೆ ಕಡೆ ಹೋಗೋದಕ್ಕೂ ಕೂಡ ಸ್ಥಳಾಂತರಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನನ್ನ ಜೊತೆಗೆ ಈ CCTV ಸೆರೆಯಾಗಿರುವಂತಹ ಮನೆ, ಚಿರತೆ ಓಡಾಡಿರುವಂತಹ ಜಾಗದ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಯಾವಾಗ ಗೊತ್ತಾಯ್ತು ಸರ್ ಈ ವಿಚಾರ? ಬೆಳಗಿನ ಜಾವ 4 ಗಂಟೆಗೆ ಸುಮಾರು ಸಾರ್ವಜನಿಕರು ಓಡಾಡ್ಬೇಕಾದ್ರೆ ಬೆಳಗ್ಗೆ ವಾಕಿಂಗ್ ಹೋಗೋ ಟೈಮಲ್ಲಿ ಯಾರೋ ಎಂಪ್ಲಾಯಿ ಬಂದರು. ಟಕ್ಕನಂಗೆ ಅವ್ರಿಗೆ ಗೊತ್ತಾಗ್ದಿಲ್ದಂಗೆ ಚಿರತೆ ಓಡಿದ ಸೌಂಡ್ ಕೇಳಿಸ್ತು ಅವ್ರಿಗೆ. ಅವ್ರು ನೋಡಿದ ತಕ್ಷಣ ಕಾರ್ ಮರೆ ಆಗಿದ್ರಿಂದ ಅವ್ರು ವಾಪಸ್ ರಿವರ್ಸ್ ಹೋದ್ರು. ಸೊ ಅವ್ರಿಗೆ ಗೊತ್ತಾಗ್ಲಿಲ್ಲ ಚಿರತೆ ಓಡಿದೆ ಅಂತ. ಸೊ ಅವರು ಮಂಜಣ್ಣ ಅಂತ ಪಕ್ಕದಲ್ಲಿ ಅವರು ಮಸಾಲ್ಪುರ್ ಇಲ್ಲಿ ಪಾವನಿ ಚಾಟ್ಸ್ ಅಂತ ಇದೆ, ಅವ್ರ ಹತ್ರ ಹೋಗಿ ಅಲ್ಲಿ ಹೋಗಿ ಕಾಲ್ ಮಾಡಿಸಿದ್ದಾರೆ. ಅವರು ನಮಗೆ ಫೋನ್ ಮಾಡಿದ ತಕ್ಷಣ ನಮ್ಮ ಮನೆ ಹತ್ರ ಬಂದು CCTV ಚೆಕ್ ಮಾಡಿದ್ದೀವಿ. ಸೊ ಅದರಲ್ಲಿ ಸರಿಯಾಗಿದೆ. ಬಂದು ಇಲ್ಲಿಂದ ಎಗ್ರು ಇದು ಕಡೆ ಹೋಗಿದೆ, ಲೇಔಟ್ ಒಳಗಡೆ ಹೋಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ತೀರಾ ರಿವರ್ಸ್ ಇದರೊಳಗಡೆ ಹೋಗಿದೆ, ಅದರೊಳಗೆ ಕಾಡ್ ಒಳಗಡೆ ಹೋಗಿದೆ. ಪಾರ್ಕ್ ಒಳಗಡೆ ಹೋಗಿದೆ. ಸರ್, ಈ ದೃಶ್ಯಗಳನ್ನ ನೋಡಿದಾಗ ಸಾಮಾನ್ಯವಾಗಿ ಎಲ್ರಿಗೂ ಆತಂಕ ಸರ್. ಇಲ್ಲಿ ಬೆಳಿಗ್ಗೆ ವಾಕ್ ಮಾಡೋರು ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತ ಭಯ ಆಗುತ್ತೆ ಸರ್. ಯಾಕೆಂದ್ರೆ ಇಲ್ಲೆಲ್ಲ ವಯಸ್ಸಾದವರು, ಮಕ್ಕಳು ಮರಿಗಳು, ಲೇಡೀಸ್ಗಳೆಲ್ಲ ಪಾರ್ಕ್ ವಾಕಿಂಗ್ ಬೆಳಗಿನ ಜಾವ 4 ಗಂಟೆಗೆ ವಾಕ್ ಹೋಗ್ತಾರೆ. ಅದರಿಂದ ತುಂಬಾ ಎದುರಿದ್ದಾರೆ. ದಯವಿಟ್ಟು ಪೊಲೀಸರು ಕೂಡ 4 ಗಂಟೆಗೆ ಬಂದು ಕಾರ್ಯಾಚರಣೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಿಕ್ಕಿಲ್ಲ. ದಯವಿಟ್ಟು ಇದೊಂದು ಹುಡುಕ ವ್ಯವಸ್ಥೆಯನ್ನು ಮಾಡಬೇಕು ನೀವು ಸರ್. ಅದೇ ಇವರಿಂದ ಸರ್ ಏನಂದರೆ ನೋಡಿ, ಈ ಥರ ಒಂದು ದಟ್ಟವಾಗಿ ಕಾಡು ಥರ ಬೆಳ್ಕೊಂಡಿದೆ ಈ ಒಂದು ಜನ ಇರೋ ಪ್ರದೇಶದಲ್ಲಿ. ದಯಮಾಡಿ ಇದನ್ನೆಲ್ಲ BBMP ಅವರು ತೆರವುಗೊಳಿಸಬೇಕು. ಯಾಕೆಂದರೆ ಇದು ಪಾರ್ಕು ಸಹ ಮಾಡಿಲ್ಲ. ಇದು ಸುಮ್ಮನೆ ಪಾಳು ಥರ ಬಿದ್ದಿರೋದ್ರಿಂದ ನೋಡಿ, ಪ್ರಾಣಿ ಎಲ್ಲ ಒಂದು ಕಾಡಿಂದ ಬಂದು ಇಲ್ಲಿ ಸೇರಿಕೊಂಡಿದೆ. ನಾಳೆ ಸಹ ಮಕ್ಕಳು ಮರಿ ಓಡಾಡ್ತಾರೆ, ವಯಸ್ಸಾಗಿರೋ ಓಡಾಡ್ತಾರೆ, ಹೆಚ್ಚು ಕಮ್ಮಿ ಅವರು ಯಾರು ಜವಾಬ್ದಾರಿ ಆಗ್ತಾರೆ. ಬಟ್ BBMP ಅವರು ಇದನ್ನು ಮುಂದಿನ ಕ್ರಮ ತೊಗೊಬೇಕು ಅಂತ ನಮ್ಮೊಂದು ಮನವಿ ಸರ್. ರಕ್ಷತೆಗೆ ಜನರಿಗೆ ಆತಂಕ ಏನಂತಂದ್ರೆ, ಈ ಏನು ಚಿರತೆ ಹೋಗಿರುವಂತಹ ಪಾರ್ಕ್ನ ಒಂದು ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಇದು ಕಂಪ್ಲೀಟ್ ಆಗಿ ತಿಕ್ಕ ಫಾರೆಸ್ಟ್ ತರ, ಮಿನಿ ಫಾರೆಸ್ಟ್ ತರ ಆಗಿದೆ. ಯಾಕಂದ್ರೆ ಇದನ್ನ ಸರಿಯಾದಂತಹ ನಿರ್ವಹಣೆ ಮಾಡದಿರುವಂತಹ ಕಾರಣಕ್ಕಾಗಿ ಗಿಡಗಳ ಸಂಖ್ಯೆ ಕೂಡ ಹೆಚ್ಚಾಗಿ ಬೆಳೆದಿದೆ. ಜೊತೆಗೆ ಚಿರತೆ ವಾಸ ಮಾಡೋದಕ್ಕೆ ಸೂಕ್ತವಾದಂತಹ ಪ್ರದೇಶ ಕೂಡ ಇದು ಇದೆ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಇಲ್ಲಿ ಬೋನನ್ನ ಅಳವಡಿಕೆ ಮಾಡುವ ಮೂಲಕ ಅದರ ಮೇಲೆ ನಿಗಾ ಇಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಪಾರ್ಕ್ಗಳಂದ್ರೆ ತುಂಬಾ ಕ್ಲೀನ್ ಆಗಿರುತ್ತೆ, ಒಂದು ಏನು ವಾಕಿಂಗ್ ಹೋಗೋಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಇರುತ್ತೆ. ಆದ್ರೆ ಈ ಒಂದು ಪಾರ್ಕ್ನ ವ್ಯವಸ್ಥೆ ಇದೆ, ಅದು ಸರಿಯಾದಂತಹ ನಿರ್ವಹಣೆ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಅತ್ಯಂತ ಗಿಡ ಗಂಟೆಗಳು ಕೂಡ ಬೆಳೆದುಕೊಂಡಿದೆ. ಹೀಗಾಗಿ ಚಿರತೆ ಎಲ್ಲಿ ಬೇಕಾದ್ರೂ ಕೂಡ ಇಲ್ಲಿ ಅಡಗಿ ಕುಂತ್ಕೋಬಹುದು. ಸದ್ಯಕ್ಕೆ ಬ್ಯಾಡರಹಳ್ಳಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಜನರನ್ನ ಮುತ್ತಪ್ಪ, ಇಲ್ಲಿ ಪಕ್ಕದಲ್ಲಿ ಎಲ್ಲ ಅರಣ್ಯ ಪ್ರದೇಶ ಇರೋದು, ಈ ಹಿಂದೆ ಎಲ್ಲಾದರೂ ಚಿರತೆ ಓಡಾಡಿದಂಥ ಘಟನೆಗಳು ನಡೆದಿತ್ತಾ ಈ ಜಾಗದಲ್ಲಿ? ರಕ್ಷತ್ ಏನಂತಂದ್ರೆ, ತುರಹಳ್ಳಿ ಫಾರೆಸ್ಟ್ ಏನಿದೆ ಅಲ್ಲಿಂದ ಕೂಡ ಲಿಂಕ್ ಆಗಿರುವಂತಹ ಕೆಲವೊಂದಿಷ್ಟು ಕೊಮ್ಮಘಟ್ಟ ಫಾರೆಸ್ಟ್ ಏನಿದೆ ಆ ಭಾಗದಲ್ಲಿ ಈ ಚಿರತೆಗಳು ಕೂಡ ಕಂಡು ಬಂದಿರುವುದು ಸರ್ವೇ ಸಾಮಾನ್ಯ. ಈ ಭಾಗದಲ್ಲೂ ಕೂಡ ಚಿರತೆಗಳು ಕೂಡ ಓಡಾಡಿರುವಂತಹ ಊಹಾಪೋಹಗಳು ಇತ್ತು. ಆದ್ರೆ ಈಗ ಸಾಕ್ಷಿ ಸಮೇತವಾಗಿ ಈ ಒಂದು ಚಿರತೆ ಓಡಾಡಲು ಕೂಡ ನೋಡಿರುವಂತಹ ಕಾರಣಕ್ಕಾಗಿ ಜನರಲ್ಲಿ ಆತಂಕ ಉಂಟು ಮಾಡಿದೆ. ಮುಖ್ಯವಾಗಿ ಈ ಪ್ರದೇಶಕ್ಕೆ ಬರುವಂತಹ ಚಿರತೆಗಳಿದ್ದಾವೆ, ಅದು ತುರಹಳ್ಳಿ ಫಾರೆಸ್ಟ್ ಆಗಿರ್ಬೋದು, ಮತ್ತೊಂದು ಕಡೆ ಕೊಂಬಘಟ್ಟ ಭಾಗದ ಕ್ವಾರಿಗಳಿದ್ದಾವೆ, ಆ ಭಾಗದಲ್ಲಿ ಹೆಚ್ಚಾಗಿ ಓಡಾಡ್ತಾ ಇದ್ವು. ಸದ್ಯಕ್ಕೆ ಈ 4 ಗಂಟೆಗೆ ಪೊಲೀಸರಿಗೆ ಮಾಹಿತಿ ಕೊಡ್ತಿದ್ದಂಗೆ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ. ಜನರನ್ನ ಕೂಡ ಏನು ಅವೇರ್ನೆಸ್ ಮೂಡಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಚಿರತೆಯನ್ನ ಸೆರೆ ಹಿಡಿಯೋಕೆ ಬೇಕಾದಂತಹ ಎಲ್ಲಾ ಸಾಧನಗಳನ್ನು ಕೂಡ ತೆಗೆದುಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಚಿರತೆಯ ಸುಳಿವು ಸಿಕ್ಕರೆ ಅದನ್ನು ಸೆರೆ ಹಿಡಿಯೋಕೆ ಬೇಕಾದಂತಹ ಆಪರೇಷನ್ ಚೀತೆಯನ್ನು ಕೂಡ ಶುರು ಮಾಡ್ತಾರೆ. ಆದರೆ ಜನರಿಗೆ ಇದರ ಅರಿವು ಮೂಡಿಸುವಂತಹ ಕೆಲಸ ಮೊದಲು ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಆಪರೇಷನ್ ಶುರುವಾದಂತಹ ಸಂದರ್ಭದಲ್ಲಿ ಜನ ಯಾವ ರೀತಿಯಾಗಿ ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡುವಂತಹ ಕೆಲಸ ಕೂಡ ಮಾಡ್ತಾರೆ. ಸದ್ಯಕ್ಕೆ ಅರಣ್ಯ ಪ್ರದೇಶದ ಸಿಬ್ಬಂದಿಗಳಿದ್ದಾರೆ, ಅವರೆಲ್ಲರೂ ಕೂಡ ಈ ಪಾರ್ಕ್ನ ಒಳಭಾಗಕ್ಕೆ ಹೋಗಿದ್ದು ಆ ಚಿರತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಖಚಿತ ಈಗ ಚಿರತೆ ಸೆರೆ ಹಿಡಿಯೋದಕ್ಕೆ ಏನ್ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡ್ಕೊಂಡಿದ್ದಾರೆ. ರಕ್ಷತ್, ಪ್ಲಾನ್ ಆಫ್ ಆಕ್ಷನ್ ಏನವ್ರದ್ದು ಅಂದ್ರೆ, ಚಿರತೆ ಅಲ್ಲೇ ಇದೆ ಅಂತಾದ್ರೆ ಬಲೆ ಬಳಸ್ತಾರೆ, ಇಲ್ಲ ಅಂತಾದ್ರೆ ಬಂದು ಹೋಗ್ತಾ ಇದೆ ಅಂತಂದ್ರೆ ಬೋನ್ ಇಡ್ತಾರೆ, ಅದರಲ್ಲಿ ಬಲಿಪಶು ಕಟ್ಟುತ್ತಾರೆ. ಸೊ ಏನ್ ಯೋಚನೆ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು? ರಕ್ಷತ್, ಈಗ ತಾನೇ ನನ್ನ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನು ಅರಣ್ಯ ಇಲಾಖೆ ಸಿಬ್ಬಂದಿಗಳು 90% ಚಿರತೆ ಇಲ್ಲಿ ಇಲ್ಲ,
ಚಿರತೆ ಹೋಗಿರುತ್ತೆ ಅನ್ನೋ ಒಂದು ವಿಚಾರ ಕೂಡ ಹೇಳ್ತಿದ್ದಾರೆ. ಯಾವುದಕ್ಕೂ ಒಂದು ಖಚಿತಪಡಿಸ್ಕೊಳ್ಬೇಕನ್ನೋ ಒಂದು ಕಾರಣಕ್ಕಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಪಾರ್ಕ್ನ ಒಳಭಾಗದಲ್ಲಿ ಹೋಗಿರುವಂತದ್ದು. ಏನು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ಮಾಡ್ತೀವಿ. ಒಂದೊಮ್ಮೆ ಏನಾದರೂ ಚಿರತೆ ಸಿಗದೆ ಹೋದ್ರೆ ಏನ್ ಚಿರತೆ ಎಲ್ಲೆಲ್ಲಿ ಓಡಾಡಿದೆಯೋ ಅಲ್ಲೆಲ್ಲೂ ಕೂಡ ಬೋನ್ ಹಾಕುವಂತಹ ಕೆಲಸ ಮಾಡ್ತೀವಿ. ಒಂದೊಮ್ಮೆ ಚಿರತೆ ಇದೆ ಅನ್ನೋದೊಂದು ಏನಾದ್ರು ಖಚಿತಪಡಿಸ್ಕೊಂಡ್ರೆ ಅದಕ್ಕೆ ಬೇಕಾದಂತಹ ಪ್ಲಾನ್ ಆಫ್ ಆಕ್ಷನ್ ಅನ್ನ ನಾವು ಹಿರಿಯ ಅಧಿಕಾರಿಗಳ ಮುಖಾಂತರವಾಗಿ ತಿಳಿಸುತ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಹೇಳುವಂತಹ ಪ್ರಕಾರ ಚಿರತೆ ಸದ್ಯಕ್ಕೆ ಈ ಪಾರ್ಕ್ ಅಲ್ಲಿ ಇಲ್ಲ, ಅದು ಇಲ್ಲಿಂದ ಹೋಗಿದೆ. ಒಂದೊಮ್ಮೆ ಏನಾದ್ರೂ ಇದ್ರೆ ಅದನ್ನ ಸೆರೆ ಹಿಡಿತೀವಿ ಅನ್ನೋ ವಿಚಾರ ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ 3 ಬೋನ್ಗಳನ್ನು ಕೂಡ ಅಧಿಕಾರಿಗಳು ತೆಗೆದುಕೊಂಡು ಬಂದಿದ್ದಾರೆ. ಆ ಬೋನ್ಗಳನ್ನ ಇಡೀ ಪಾರ್ಕ್ನ ಸುತ್ತಮುತ್ತಲೂ ಕೂಡ ಲೇಔಟ್ನ ಬೇರೆ ಬೇರೆ ಭಾಗದಲ್ಲೂ ಕೂಡ ನಾಯಿ ಅಥವಾ ಒಂದು ಕುರಿಯನ್ನ ಕಟ್ಟುವಂತಹ ಒಂದು ಪ್ಲಾನ್ ಅನ್ನು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಮಾಡ್ತಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.